ಕರ್ನಾಟಕದ ಈ ಜಿಲ್ಲೆಯನ್ನ ಅಪ್ಪ ಮಗ 54 ವರ್ಷಗಳಿಂದ ಆಳ್ತಾ ಇದ್ರು. ಈ ಜಿಲ್ಲೆ ನಿಜಾಮರ ಕಾಲದಲ್ಲಿ ಹೇಗಿತ್ತು ಈಗಲೂ ಕೂಡ ಹಾಗೆ ಇದೆ. ಅಷ್ಟೇ ಅಲ್ಲ, ಈ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ 74.4%. ಅಂದ್ರೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ಕಂಪೇರ್ ಮಾಡಿದ್ರೆ ಈ ಜಿಲ್ಲೆ ಕೊನೆಯ 4 ಸ್ಥಾನಗಳಲ್ಲಿ ಬರುತ್ತೆ. ಇನ್ನು ಹೆಣ್ಣು ಮಕ್ಕಳ ಸಾಕ್ಷರತೆ ಪ್ರಮಾಣ 55.1%. ಹಾಗೆ SSLC ಮತ್ತು PUC ಫಲಿತಾಂಶಗಳಲ್ಲಿ ಕೊನೆಯ ಸ್ಥಾನದಲ್ಲಿರ್ತಾರೆ. ಇದಕ್ಕೆ ನೇರವಾಗಿ ಈ ಅಪ್ಪ ಮಕ್ಕಳೇ ಕಾರಣ ಅಥವಾ ಇಲ್ಲಿರೋ ಜನಗಳ? ನೋಡಿ, ಕರ್ನಾಟಕದ ಈ ಭಾಗವನ್ನ ಒಂದು ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯರು, ಬಹಮನಿ ಸುಲ್ತಾನರು ಅಷ್ಟೇ ಅಲ್ಲದೆ ವಿಜಯನಗರದ ಅರಸರು ಕೂಡ ಆಳ್ತಾ ಇದ್ರು. ಆದ್ರೆ ಮುಘಲರ ಕಾಲದಲ್ಲಿ ನಿಜಾಮ್ ಹೈದರಾಬಾದ್ಗೆ ಬಂದು ಆಳ್ವಿಕೆ ಶುರು ಮಾಡ್ತಾರೆ. ಈ ನಿಜಾಮರು ಆಳಿರೋ 224 ವರ್ಷಗಳಲ್ಲಿ ಅಭಿವೃದ್ಧಿಕ್ಕಿಂತ ಜನರ ಶೋಷಣೆ, ಲೂಟಿ ಮಾಡಿದ್ದೇ ಹೆಚ್ಚು. ನಂತರ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಹೈದರಾಬಾದ್ ನಿಜಾಮ್ ಭಾರತಕ್ಕೆ ಸೇರದೇ ಇದ್ದಾಗ 1948ರಲ್ಲಿ ಆಪರೇಷನ್ ಫೋಲೋ ಮೂಲಕ ಭಾರತಕ್ಕೆ ಸೇರಿಸಿಕೊಳ್ಳಲಾಯಿತು. ಇದಾದ ನಂತರ 1972ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮೊದಲ ಬಾರಿ MLA ಆಗ್ತಾರೆ. ಅಲ್ಲಿಂದ 2009ರವರೆಗೆ ಸತತ 9 ಬಾರಿ MLA ಆಗ್ತಾರೆ. ಕರ್ನಾಟಕದ ಪೊಲಿಟಿಕ್ಸ್ ನಲ್ಲಿ ದೊಡ್ಡ ಹೆಸರು ಕೂಡ ಮಾಡ್ತಾರೆ. ಇದಷ್ಟೇ ಅಲ್ಲದೆ ಅವರ ಮಗ ಪ್ರಿಯಾಂಕಾ ಖರ್ಗೆ 2013ರಲ್ಲಿ ಮೊದಲ ಬಾರಿ MLA ಆಗ್ತಾರೆ. ನಂತರ 2016ರಲ್ಲಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಕೂಡ ಆದ್ರು. ಈಗ ಅವರು IT/BT ಮಿನಿಸ್ಟರ್ ಕೂಡ ಹೌದು. ಅಪ್ಪ ಮಗ ಪೊಲಿಟಿಕ್ಸ್ ನಲ್ಲಿ ಇಷ್ಟೆಲ್ಲ ಹಿಡಿತಾ ಇಟ್ಕೊಂಡಿದ್ರು. ಪ್ರಶ್ನೆ ಅದೇ, ಗುಲ್ಬರ್ಗ ಅಂದ್ರೆ ಈಗಿನ ಕಲಬುರಗಿ ನಿಜಾಮರ ಕಾಲದಲ್ಲಿ ಹೇಗಿತ್ತು ಈಗಲೂ ಕೂಡ ಹಾಗೆ ಇದೆ. ಕಲಬುರಗಿ ವಿಭಾಗ 7 ಜಿಲ್ಲೆಗಳನ್ನ ಹೊಂದಿದೆ. ಈ 7 ಜಿಲ್ಲೆಗಳಿಗೆ ಸಾವಿರಾರು ಕೋಟಿ ಬಜೆಟ್ ಸಿಗುತ್ತೆ. ಆದ್ರೆ ಈ ಹಣ ಖರ್ಚಾಯ್ತಾ ಅಥವಾ ಸ್ಟೋರ್ ಆಯ್ತಾ? ಇಲ್ಲಿರೋ ರಸ್ತೆಗಳು ಸರಿ ಇಲ್ಲ, ಆಸ್ಪತ್ರೆಗಳು ಸರಿ ಇಲ್ಲ. ಅಷ್ಟೇ ಯಾಕೆ, ಪ್ರತಿ 3 ಮನೆಗೆ ಕನಿಷ್ಠ ಅಂದ್ರೂ 2 ಹೊಟ್ಟೆಪಾಡಿಗೆ ಬೆಂಗಳೂರಿಗೆ ಬರಲೇಬೇಕು. ಇನ್ನು ಶಿಕ್ಷಣದಲ್ಲಿ ಈ ಭಾಗ ಕೊನೆಯ ಸ್ಥಾನದಲ್ಲಿರುತ್ತೆ. ಬೇಕಿದ್ರೆ ಈ ರಿಪೋರ್ಟ್ ನೋಡಿ, 2025 ಮತ್ತು 24ರ SSLC ಫಲಿತಾಂಶ. ಈ 7 ಜಿಲ್ಲೆಗಳಿಂದ ಪರೀಕ್ಷೆಗೆ ಅಟೆಂಡ್ ಆಗಿರೋದು 1,67,746 ಜನ. ಅದರಲ್ಲಿ ಪಾಸ್ ಆಗಿರೋರು 89,568 ಜನ, ಅಂದ್ರೆ 53.4%. ಇನ್ನು ಕಲಬುರಗಿ ಜಿಲ್ಲೆ ಒಂದು ಹೆಜ್ಜೆ ಮುಂದೆ ಇದೆ. ಈ ಜಿಲ್ಲೆಯಿಂದ ಅಟೆಂಡ್ ಆಗಿರೋ ವಿದ್ಯಾರ್ಥಿಗಳು 39,000 ಜನ. ಅದರಲ್ಲಿ ಪಾಸ್ ಆಗಿರೋರು 16,000 ಜನ, ಅಂದ್ರೆ 100ರಲ್ಲಿ 42 ಜನ ಪಾಸ್ ಆಗ್ತಾರೆ. ಇನ್ನು ಈ ವರ್ಷ ಈ ಭಾಗದಿಂದ 50ರಿಂದ 65% ಪಾಸಿಂಗ್ ರೇಟ್ ಇದೆ. ಅದರಲ್ಲಿ ಈ ವರ್ಷವೂ ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಇಲ್ಲಿ ಬೆಳೆಯೋ ಮಕ್ಕಳ ಶಿಕ್ಷಣ ಈ ರೀತಿ ಇದ್ರೆ ಅವರ ಭವಿಷ್ಯ ಏನು? ಇದನ್ನ ನಾನು ಖರ್ಗೆ ಅವರನ್ನ ಕೇಳ್ತಾ ಇಲ್ಲ, ಇಲ್ಲಿ ಹುಟ್ಟಿ ಬೆಳೆದು ಇವರಿಗೆ ಮತ ಹಾಕೋ ಜನರನ್ನ ಕೇಳ್ತಾ ಇದ್ದೀನಿ. 54 ವರ್ಷಗಳಿಂದ ನಿಮ್ಮ ತಾತ, ನಿಮ್ಮ ತಂದೆ, ನೀವು ಇವರಿಗೆ ಓಟ್ ಹಾಕಿ ಗೆಲ್ಲಿಸ್ತಾ ಇದ್ದೀರಾ. ನಾಳೆ ನಿಮ್ಮ ಮಕ್ಕಳು ಕೂಡ ಇವರಿಗೆ ಓಟ್ ಹಾಕಿ ಗೆಲ್ಲಿಸ್ತಾ ಹೋದ್ರೆ ಏನ್ ಪ್ರಯೋಜನ? ಕತ್ತೆಗೆ ಎಷ್ಟು ಅಲಂಕಾರ ಮಾಡಿದ್ರು ಕತ್ತೆನೆ. ಇನ್ನು ಸಾಕಷ್ಟು ಜನ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇಲ್ಲ, ಹಾಗಾಗಿ ನಮಗೆ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಬೇಕು ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಬೇರೆ ರಾಜ್ಯ ಯಾಕೆ ಆಗ್ಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಆಸಕ್ತಿ ಇದ್ರೆ ನೋಡಿ, ಹಾಗೆ ಈ ವಿಡಿಯೋನ ರೀಪೋಸ್ಟ್ ಮಾಡಿ.